ನಮಗೆ ಒಂದೊಂದು ಕ್ಷಣನೂ ಮುಖ್ಯ ವಿರೂಪಾಕ್ಷ. ನೀನು ಹೋದರೆ ನಿಸ್ಸಂದೇಹವಾಗಿ ಕೆಲಸ ಆಗುತ್ತೆ. ಶೇಖರಿಗೆ ನಿನ್ನನ್ನು ಕಂಡ್ರೆ ಭಯ ಭಕ್ತಿ ಜಾಸ್ತಿ, ಕೆಲಸ ಖಂಡಿತ ಆಗುತ್ತೆ. ಆದರೆ ನಾನು ಹೋದರೆ ಲಲಿತಕ್ಕನ ತಮ್ಮ ಅನ್ನೋ ದಾಕ್ಷಿಣ್ಯಕ್ಕೆ ನನ್ನ ಮಾತು ನಡೆಯೋದಿಲ್ಲ. ಆ ವಿಷಯ ನನಗೆ ಬಿಟ್ಟು ಶೇಖರಿ ನನ್ನ ಮಾತನ್ನು ತೆಗೆದಾಕಲ್ಲ ಅಂತ ನನಗೆ ಚೆನ್ನಾಗಿ. ಆದರೆ ಆ ಜಾಜಿ ಇರಲಿ ಬಿಡು, ಪರವಾಗಿಲ್ಲ. ಅಮ್ಮನವ್ರನ್ನೇ ಎದುರು ಹಾಕೊಂಡಿಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಜಾಜಿ ಯಾವ ನಡಿ ಹೋಗಿ. ಸೇಬು ದೇವ್ರ ಪ್ರಸಾದ ಕಣೋ ಇದು, ಹಾಗೆಲ್ಲ ಒಬ್ಬೊಬ್ಬರೇ ತಿನ್ನಬಾರ್ದು, ಎಲ್ರಿಗೂ ಕೊಟ್ಟು ತಿನ್ನಬೇಕು. ಪರವಾಗಿಲ್ಲ, ನೀನೇ ತಿನ್ನು. ಸೇಬು ಅಂದರೆ ಪ್ರಾಣ ಬಿಡ್ತೀಯಲ್ವಾ, ಮಿಕ್ದವ್ರಿಗೆಲ್ಲ ಹೂವಿನ ಪ್ರಸಾದ ಕೊಟ್ರಾಯ್ತು, ಅದು ಪ್ರಸಾದನೇ ಅಲ್ವಾ, ನೀನು ತಿನ್ನು. ಸರಿ ಆಯ್ತು, ಇಬ್ರು ತಿನ್ನೋಣ, ಅರ್ಧ ನಿನಗೆ ಅರ್ಧ ನನಗೆ. ಬೇಡ ಕಣೆ, ನೀನೇ ತಿನ್ನು. ಸೇಬು ಅಂದರೆ ಬಾಯ್ ಬಿಡೋದು ನೀನೇ, ನಂಗೆ ಬೇಡ, ನೀನೇ ತಿನ್ನು. ಅದು ಯಾಕೋ ಹೀಗಾಡ್ತೀಯಾ? ಅದ್ಯಾವ ನಕ್ಷತ್ರದಲ್ಲಿ ಹುಡ್ದಿಯೋ ಏನೋ, ವಿಚಿತ್ರ ಸೃಷ್ಟಿ ನಿಂದು ಕಪಿ. ಸರಿ, ನಾನು ಹೋಗಿ ಚಾಕು ತರ್ತೀನಿ, ಇಬ್ರು ತಿನ್ನೋಣ. ಇದೆ ಮತ್ತೇನೋ ನಿನ್ ರಾಮಾಯಣ? ಹೇಳೋದ್ನಲ್ಲ ನಂಗೆ ಬೇಡ ಅಂತ. ನಾನು ಹೊಟ್ಟೆ ತುಂಬ ಉಪ್ಪಿಟ್ಟು ತಿಂತೀನಿ, ನೀನು ಖಾಲಿ ಹೊಟ್ಟೆಲಿದ್ಯಾ. ನೀನು ತಿನ್ನೋವರೆಗೂ ನಾನು ಇಲ್ಲೇ ಕೂತಿರ್ತೀನಿ. ಬರ್ತಾ ಬರ್ತಾ ಹಟ್ಮಾರಿ ಆಗೋದೆ ಕಣೋ ನೀನು. ಸರಿ ಆಯ್ತು ಬಿಡು, ನಾನೇ ತಿಂತೀನಿ. ತಿನ್ನೋದಕ್ಕೂ ಋಣ ಇರಬೇಕಲ್ಲ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.